ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಕರಸೇವಕರ ಹಳೆಯ ಪ್ರಕರಣಗಳಿಗೆ ಮರುಜೀವ ನೀಡಿ ಬಂಧಿಸುತ್ತಿರುವ ಕ್ರಮ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಂತಾಮಣಿ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳ ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಎಲ್ ಸ್ಫೋಟಕ ವರದಿ ಬಹಿರಂಗ. ಇಡ್ಲಿಯಲ್ಲಿ ತ್ಯಾಜ್ಯ ಬೆರೆಸಿದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕೌಟುಂಬಿಕ ಕಲಹ, ಪೆಟ್ರೋಲ್ ಸುರಿದು ಎರಡನೇ ಹೆಂಡತಿ ಕೊಲೆ ಮಾಡಿದ ಪತಿರಾಯ. ಬೆಂಕಿಯ ಕೆನ್ನಾಲಿಗೆಗೆ ತಾನು ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಟ. ಟೊಮ್ಯಾಟೊ ಬೆಲೆ ಏರಿಕೆಯಾಗುತ್ತಿದ್ದಂತೆ ಮತ್ತೊಂದೆಡೆ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು. ರೈತರಿಗೆ ಸಂಕಷ್ಟ ತಂದ ಖದೀಮರು. ಕೆಪಿಸಿಸಿ ಸದಸ್ಯ ವಿನಯ್ ಶಾಮ್ರಿಂದ ಸ್ಫೋಟಕ ಹೇಳಿಕೆ. ಲೋಕಸಭೆ ಚುನಾವಣೆಗೆ ನನ್ನ ನಿಲುವು ಬಗ್ಗೆ ಶೀಘ್ರದಲ್ಲೇ ಪ್ರಕಟಿಸುತ್ತೇನೆ. ವಾರ್ತೆಗಳ ವಿವರ. ಹುಬ್ಬಳ್ಳಿಯಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದದ ಸಂದರ್ಭದಲ್ಲಿ ಕಳೆದ 30 ವರ್ಷಗಳ ಹಿಂದೆ ನಡೆದಿದ್ದ ರಥಯಾತ್ರೆ ವೇಳೆ ಕರಸೇವೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಎಂಬ ವಿಚಾರಕ್ಕೆ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀಕಾಂತ್ ಪೂಜಾರಿ ಎನ್ನುವಾತನನ್ನ ಬಂಧಿಸಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಕೆಲಸ ಮಾಡಿದೆ. ಅವರನ್ನ ಬಿಡುಗಡೆ ಮಾಡಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಬೇಕೆಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ರಥಯಾತ್ರೆ ಕೈಗೊಂಡಿದ್ದ ವೇಳೆ ಕರಸೇವೆಯಲ್ಲಿ ಪಾಲ್ಗೊಂಡ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಎಂಬಾತನನ್ನು 30 ವರ್ಷಗಳ ನಂತರ ಕೇಸರಿ ಓಪನ್ ಮಾಡಿಸಿ ಬಂಧಿಸಿರುವುದು ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಕೂಡಲೇ ಅವರನ್ನ ಬಿಡುಗಡೆ ಮಾಡಿ ರಾಜ್ಯದ ಜನರ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಂತರ ಡಿಸಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಬಿಜೆಪಿ ಉಪಾಧ್ಯಕ್ಷ ಸಂದೀಪ್ ರೆಡ್ಡಿ ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿ 30 ವರ್ಷಗಳ ಹಿಂದೆ ನಡೆದು ಮುಚ್ಚಿ ಹೋಗಿದ್ದ ಕೇಸನ್ನ ಸಿಎಂ ಸಿದ್ದರಾಮಯ್ಯ ಓಪನ್ ಮಾಡಿಸಿ ಬಂಧಿಸುವ ಮೂಲಕ ರಾಜ್ಯದ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಿಎಂ ಆಗಲಿ ಡಿಸಿಎಂ ಆಗಲಿ ಹಿಂದೂಗಳನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಮುಂದಿನ ಚುನಾವಣೆಗಳಲ್ಲಿ ತೋರಿಸ್ತೇವೆ ಎಂದಿದ್ದಾರೆ. ಸುಮಾರು 31 ವರ್ಷ ಹಿಂದೆ ಕರಸೇವಕರು ಏನು ಕೆಲಸ ಮಾಡಿದ್ರು, ಅವತ್ತು ಕೆಲಸ ಮಾಡಿದಂಥ ಅಮಾಯಕ ಕರಸೇವಕರು ಅವರೇನೋ ತಮ್ಮ ದೈನಂದಿನ ಜೀವನಗಳಲ್ಲಿ ತೊಡ್ಕೊಂಡಿರೋಂತಹ ಕರಸೇವಕರನ್ನ ಇವತ್ತು ಅರೆಸ್ಟ್ ಮಾಡೋಂಥ ಕೆಲಸ, ಅವರಿಗೆ ಕಿರುಕುಳ ಕೊಡುವಂಥ ಕೆಲಸ ನಡೀತಾ ಇದೆ. ಅವರು ಕರಸೇವಕರು ಯಾವತ್ತೂ ಅವರು ಒಂಟಿ ಅಲ್ಲ. ನಾವು ಇಡೀ ಕರ್ನಾಟಕ, ಇಡೀ ಭಾರತದ ಹಿಂದೂಗಳೆಲ್ಲ ಅವ್ರ ಜೊತೆ ನಿಂತಿದ್ದೀವಿ. ಬಾಗೇಪಲ್ಲಿ ಮುಖಂಡ ಮುನಿರಾಜು ಮಾತನಾಡಿ, ಹಿಂದೂ ಧರ್ಮದಲ್ಲಿ ಹಿಂದುಳಿದ ಜನಾಂಗದಲ್ಲಿ ಹುಟ್ಟಿರುವ ಸಿಎಂ ಸಿದ್ದರಾಮಯ್ಯನಿಗೆ ಅವರ ಅಪ್ಪ ಅಮ್ಮ ಆ ಹೆಸರು ಹೇಗೆ ಇಟ್ಟರೋ ಗೊತ್ತಿಲ್ಲ. ಆತ ಎಲ್ಲ ಹಿಂದೂ ವಿರೋಧಿ ಕೆಲಸಗಳನ್ನೇ ಮಾಡ್ತಾನೆ. ನಾನೇ ರಾಮ, ಅಯೋಧ್ಯ ರಾಮದೇವರ ಗುಡಿಗೆ ನಾನೇಕೆ ಹಣ ಕೊಡಲಿ ಎಂದು ಉದ್ಗರಿಸಿದ ಸಿದ್ದರಾಮಯ್ಯ ಈಗ ಅಯೋಧ್ಯೆಗೆ ನನ್ನ ಕರೆದಿಲ್ಲ ಅಂತ ಬೊಗಳೆ ಬಿಡುತ್ತಿದ್ದಾರೆ. ಸಿದ್ದರಾಮಯ್ಯ ಹೆಸರು ಬದಲಾಯಿಸಿಕೊಂಡು ಸಿದ್ದರಾಮುಲ್ಲಾ ಖಾನ್ ಎಂದು ಇಟ್ಟುಕೊಳ್ಳಲಿ ಎಂದು ಲೇವಡಿ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇವರೆಲ್ಲ ಕೂಡ ಒಂದು ಸಂಚನ್ನ ಹೂಡಿ 31 ವರ್ಷಗಳ ಹಿಂದಿನ ಒಂದು ಕೇಸನ್ನು ರಿಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅನ್ನೋ ಒಬ್ಬ ಕರಸೇವಕರನ್ನ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಭಯ ಇಡಿಸಕ್ಕೆ ಏನು ಹುನ್ನಾರ ನಡೆಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಹೆಸರಲ್ಲಿ ಇವ್ರ ಅಪ್ಪ ಹೆಂಗಿಟ್ರೋ ಗೊತ್ತಿಲ್ಲ ನನಗೆ, ಸಿದ್ದರಾಮಯ್ಯ ಅಂತ. ಇದು ಸಿದ್ದರಾಮುಲ್ಲಾ ಖಾನ್ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾ ಏನೋ ಇವ್ರಿಗೆ. ಸಿದ್ದರಾಮಯ್ಯ ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆವಿ ನಾಗರಾಜ್, ಶಿಡ್ಲಘಟ್ಟ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಚಿಂತಾಮಣಿ ವೇಣುಗೋಪಾಲ್, ಮಾಜಿ ಶಾಸಕ ಎಂ ರಾಜಣ್ಣ, ಶೋಭಾ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಕೇರಾಗುಟ್ಟಹಳ್ಳಿ ಬಳಿಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಹಾಸ್ಟೆಲ್ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಬೆಳಗಿನ ಉಪಹಾರ ಸೇವಿಸಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದ ಘಟನೆಗೆ ಸಂಬಂಧಿಸಿದಂತೆ ಬೆಚ್ಚಿ ಬೀಳಿಸುವಂತೆ ವರದಿ ಹೊರಬಂದಿದೆ. ಕಳೆದ
ಆಗಸ್ಟ್ 16ರಂದು ಚಿಂತಾಮಣಿ ತಾಲೂಕು ಕೇರಾಗುಟ್ಟಹಳ್ಳಿ ಬಳಿಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಹಾಸ್ಟೆಲ್ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಬೆಳಗಿನ ಉಪಹಾರ ಸೇವಿಸಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಎಡಿಎಫ್ಎಸಿ ಸಂಸ್ಥೆ ನೀಡಿರುವ ಎಫ್ಎಸ್ಎಲ್ ವರದಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಿದ ಉಪಹಾರದಲ್ಲಿ ಪ್ರಾಣಿ ಅಥವಾ ಮನುಷ್ಯರ ಮಲರೂಪದ ತ್ಯಾಜ್ಯ ಕಲಬೆರಕೆ ಮಾಡಿರುವುದು ಪತ್ತೆಯಾಗಿದೆ. ಈ ಕೃತ್ಯಕ್ಕೆ ಕಾರಣ ಆಗಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿನ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಳಗ್ಗೆ ಇಡ್ಲಿ ಸಾಂಬಾರ್ ಸೇವಿಸಿ ಪಕ್ಕದಲ್ಲೇ ಇರುವ ಶಾಲೆಗೆ ತೆರಳಿದ್ರು. ಈ ವೇಳೆ ಶಾಲೆಯಲ್ಲಿ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡಿದ್ರು. ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಶೇಷಾದ್ರಿ ಅವರ ಸಮ್ಮುಖದಲ್ಲಿ ಎಫ್ಎಸ್ಎಲ್ ವರದಿಗಾಗಿ ಐಎಡಿಎಫ್ಎಸಿ ಸಂಸ್ಥೆಗೆ ವಿದ್ಯಾರ್ಥಿಗಳು ಸೇವನೆ ಮಾಡಿದ್ದ ಇಡ್ಲಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಕಳೆದ ಆಗಸ್ಟ್ 25ರಂದು ಐಎಡಿಎಫ್ಎಸಿ ಸಂಸ್ಥೆಯಿಂದ ನೀಡಿರುವ ಎಫ್ಎಸ್ಎಲ್ ವರದಿಯಲ್ಲಿ ಆಘಾತಕಾರಿ ಅಮಾನವೀಯ ವಿಷಯವೆಂದರೆ ಪ್ರಾಣಿ ಅಥವಾ ಮನುಷ್ಯರ ಮಲರೂಪದ ತ್ಯಾಜ್ಯ ಕಲಬೆರಕೆಯಾಗಿರುವುದು ತಿಳಿದು ಬಂದಿದೆ. ಈ ಅಮಾನವೀಯ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಬುಧವಾರ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ, ಜಿ ನಾರಾಯಣಸ್ವಾಮಿ, ದೇವಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದ ಬಸ್ ಸ್ಟ್ಯಾಂಡ್ ಬಳಿ ಹೋಟೆಲ್ ನಡೆಸುತ್ತಿದ್ದ 48 ವರ್ಷದ ಎನ್ಕೆ ಶಂಕರಯ್ಯ ಎಂಬಾತನಿಗೆ ಗಿರಿಜಮ್ಮ ಮತ್ತು ಶಾರದಮ್ಮ ಎಂಬ ಇಬ್ಬರು ಹೆಂಡತಿಯರಿದ್ದು, ಇತ್ತೀಚೆಗೆ ಮನೆಯಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ಗಲಾಟೆಗಳು ನಡೆದಿತ್ತು. ನಿನ್ನೆ ತಡರಾತ್ರಿ ಶಂಕರಯ್ಯ ತನ್ನ ಎರಡನೇ ಹೆಂಡತಿ 40 ವರ್ಷದ ಶಾರದಮ್ಮ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು, ಶಾರದಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಇದೇ ವೇಳೆ ಪತಿ ಶಂಕರಯ್ಯನಿಗೂ ಬೆಂಕಿ ತಗುಲಿ ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರ ಅವಿರೋಧ ಆಯ್ಕೆಗೆ ಸಹಕರಿಸಿದ ಕುರುಬರ ಸಂಘದ ನಿರ್ದೇಶಕರು, ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಸ್ತ ಕುಲ ಬಾಂಧವರಿಗೆ ಅಭಿನಂದನೆಗಳು. ಇವರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರ ಸಂಘದ ಸರ್ವತೋಮುಖ ಅಭಿವೃದ್ಧಿ ಕಾಣಲಿ ಎಂದು ಆಶಿಸುತ್ತೇನೆ. ಶುಭ ಕೋರುವವರು ಕೆ ಮಂಜುನಾಥ್, ಅಧ್ಯಕ್ಷರು, ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘ ಹಾಗೂ ಎಂ ರಾಮಾಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿ, ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಕುಲ ಬಾಂಧವರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರಾದ ಶ್ರೀ ಮುರಳೀಕೃಷ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಸಮಸ್ತ ನಾಗರಿಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮುರಳೀಕೃಷ್ಣ ಅಭಿಮಾನಿಗಳ ಬಳಗ,
ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಟೊಮ್ಯಾಟೊ ದರ ಮತ್ತೆ ಏರಿಕೆಯಾಗುತ್ತಿದೆ. ಇದರ ಜೊತೆಗೆ ಮತ್ತೆ ಟೊಮ್ಯಾಟೊ ಕಳವು ಸಹ ಪ್ರಾರಂಭವಾಗಿದೆ. ಕಂಪನಿಯಿಂದ ಆರ್ಡರ್ ತಗೊಂಡ ರೈತ ಬೆಳಗ್ಗೆ ಹಣ್ಣುಗಳನ್ನ ಕಿತ್ತು ಮಾರುಕಟ್ಟೆಗೆ ಹಾಕಲು ಸಿದ್ಧತೆ ನಡೆಸಿದ್ದ. ಆದ್ರೆ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ಟೊಮ್ಯಾಟೊ ಗಿಡಗಳಿಂದ 2 ಟನ್ ಟೊಮ್ಯಾಟೊ ಕಿತ್ತು ಹಣ್ಣಿನೊಂದಿಗೆ ಪರಾರಿಯಾಗಿದ್ದಾರೆ. ಟೊಮ್ಯಾಟೊ ದರ ಮತ್ತೆ ಏರಿಕೆಯಾಗುತ್ತಿದೆ. ಇದರ ಜೊತೆಗೆ ಮತ್ತೆ ಟೊಮ್ಯಾಟೊ ಕಳವು ಸಹ ಪ್ರಾರಂಭವಾಗಿದೆ. ಕಂಪನಿಯಿಂದ ಆರ್ಡರ್ ತಗೊಂಡ ರೈತ ಬೆಳಗ್ಗೆ ಹಣ್ಣುಗಳನ್ನ ಕಿತ್ತು ಮಾರುಕಟ್ಟೆಗೆ ಹಾಕಲು ಸಿದ್ಧತೆ ನಡೆಸಿದ್ದ. ಆದರೆ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ಟೊಮ್ಯಾಟೊ ಗಿಡಗಳಿಂದ 2 ಟನ್ ಟೊಮ್ಯಾಟೊ ಕಿತ್ತು ಹಣ್ಣಿನೊಂದಿಗೆ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರಪಾಳ್ಯದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು, ದಿವಾಕರ್ ಎಂಬುವರು ಬೆಳೆದಿದ್ದ ಟೊಮ್ಯಾಟೊ ತೋಟಕ್ಕೆ ನುಗ್ಗಿದ ಕಳ್ಳರ ತಂಡ ಗಿಡಗಳಿಂದ ಸುಮಾರು 80,000 ಮೌಲ್ಯದ ಹಣ್ಣುಗಳನ್ನು ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಅಂದಹಾಗೆ ದಿವಾಕರ್ ಸುಮಾರು 1 ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದಿದ್ದರು. ಸದ್ಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 40 ರು ಬೆಲೆ ಇದೆ. ಖಾಸಗಿ ಕಂಪನಿಯಿಂದ ಆರ್ಡರ್ ಪಡೆದ ಆತ ಬೆಳಗ್ಗೆ 2 ಟನ್ ಟೊಮ್ಯಾಟೊ ಕೊಡುವುದಾಗಿ ಹೇಳಿದ್ದ. ಬೆಳಗ್ಗೆ ಹಣ್ಣುಗಳನ್ನು ಕೀಳಲು ಹೋದಾಗ ಗಿಡಗಳಿದ್ದ ಟೊಮ್ಯಾಟೊ ಹಣ್ಣುಗಳು ನಾಪತ್ತೆಯಾಗಿವೆ. ನಾವು ಬೆಳಗ್ಗೆ ಬಂದು ಇಲ್ಲಿ ನೋಡಿದಾಗ ಟೊಮೊಟೊ ಗಿಡದಲ್ಲಿ ಇದ್ದಿದ್ದ ಇನ್ನೂ ಒಂದೂ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡು 2 ಟನ್ ಮೇಲೆ ಇತ್ತು. ಇನ್ನು 2ನೇ ಕುಯ್ತಾ ಇರೋದು. ನಾನು ಬೆಳಗ್ಗೆ ಸ್ವಿಗ್ಗಿಯವ್ರಿಗೆ ಆರ್ಡರ್ ತೊಗೊಂಡಿದ್ದೆ, ನಾಳೆ ಕೊಡ್ತೀನಿ ಹಣ್ಣು, ಮಂಗಳವಾರ ಹಣ್ಣು ಕೊಡ್ತೀನಿ ಅಂತ ಸ್ವಿಗ್ಗಿಯವ್ರಿಗೆ ಆರ್ಡರ್ ತೊಗೊಂಡಿದ್ದೆ. ಅವ್ರು 1.5 2 ಟನ್ ಕೇಳಿದ್ರು ಕೊಡಿ ಅಂತ. ನಾನು ಬೆಳಗ್ಗೆ ಬಂದು ತೋಟದಲ್ಲಿ ನೋಡಿದಾಗ ಕಾಯಿಗಳು ಸಮೇತ ಎಲ್ಲ ಕಿತ್ತಾಕಿ ಹಣ್ಣುಗಳಿಂದ ಹಣ್ಣೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಎಷ್ಟು ಹೋಗಿ 2 ಟನ್ನೂರು ಹೋಗಿದೆ ಸರ್. ಮಾಡಿದ್ದಾರೆ ಸರ್. ಇವಾಗ ಟೊಮೊಟೊ ರೇಟ್ ಇದೆ, ರೇಟ್ ಇರೋದ್ರಿಂದ ಹಿಂಗೆ ಮಾಡಿದ್ದಾರೆ ಸರ್. ನಿನ್ನೆ ರಾತ್ರಿ 2 ಗಂಟೆಯವರೆಗೂ ತೋಟದಲ್ಲಿಯೇ ಇದ್ದ ದಿವಾಕರ್ ಟೊಮ್ಯಾಟೊ ಬೆಳೆಗೆ ನೀರು ಬಿಟ್ಟು ಮನೆಗೆ ಹೋಗಿದ್ರು. ತೋಟದ ಮನೆಯಲ್ಲಿದ್ದ ಕೆಲಸಗಾರರ ಕುಟುಂಬ ಹೊಸ ವರ್ಷದ ಸಿದ್ಧತೆ ನಡೆಸುತ್ತಿದ್ರು. ಮಧ್ಯರಾತ್ರಿ 3 ಗಂಟೆಯ ಸಮಯದಲ್ಲಿ ತೋಟಕ್ಕೆ ನುಗ್ಗಿದ್ದ ಕಳ್ಳರು ದಪ್ಪ ಗಾತ್ರದ ಟೊಮ್ಯಾಟೊಗಳನ್ನು ಮಾತ್ರ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗೊತ್ತಿರುವ ಆಸಾಮಿಗಳೇ ಕಳವು ಮಾಡಿರುವ ಸಂಶಯ ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಸದಸ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಸ್ಥಾನದ ಟಿಕೆಟ್ ವಂಚಿತ ಜಿಎಚ್ಎನ್ ಫೌಂಡೇಶನ್ ಅಧ್ಯಕ್ಷ ವಿನಯ್ ಶ್ಯಾಮ್ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಪಾರ ಅಭಿಮಾನಿಗಳು ಸಾವಿರಾರು ಜನರಿಗೆ ಬಾಡೂಟ ಹಾಕಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ್ರು. ಅನೇಕ ಪ್ರಮುಖ ಮುಖಂಡರು, ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಕೇಕ್ ಕತ್ತರಿಸಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಶುಭ ಕೋರಿದ್ರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಪ್ರಬಲ ಪೈಪೋಟಿ ನೀಡಿದ್ದ ಕೆಪಿಸಿಸಿ ಸದಸ್ಯ ಜಿಎಚ್ಎನ್ ಫೌಂಡೇಶನ್ ಅಧ್ಯಕ್ಷ ವಿನಯ್ ಶ್ಯಾಮ್ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳ ಬಳಗ ಸಾವಿರಾರು ಜನರಿಗೆ ಭರ್ಜರಿ ಬಾಡೂಟ ಹಾಕಿಸುವ ಮೂಲಕ ಅದ್ದೂರಿ ಜನ್ಮದಿನಾಚರಣೆ ಮಾಡಿದರು. ಪಕ್ಷದ ಪ್ರಮುಖ ನಾಯಕರು, ನಗರಸಭಾ ಸದಸ್ಯರುಗಳು, ಪಂಚಾಯಿತಿ, ತಾಲೂಕು ಮಟ್ಟದ ಮುಖಂಡರುಗಳು, ಅಭಿಮಾನಿಗಳು ಪಾಲ್ಗೊಂಡು ವಿನಯ್ ಶ್ಯಾಮ್ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಬೃಹತ್ ಹಾರ ಹಾಕಿ ಶುಭ ಕೋರಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿನಯ್ ಶ್ಯಾಮ್, ಕ್ಷೇತ್ರದಲ್ಲಿ ಝೀರೋಗೆ ಬಂದಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನಾನು, ನನ್ನ ಜೊತೆಗಿನ 100 ಜನರ ಟೀಮ್ ಬೇರು ಮಟ್ಟದಿಂದ ಪಕ್ಷ ಕಟ್ಟಿ ಬೆಳೆಸಿದ್ದೇವೆ. ಗ್ರಾಮ ಪಂಚಾಯಿತಿಗಳಲ್ಲಿ, ನಗರಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೇವೆ. ನಾನು ಶಾಸಕ ಸ್ಥಾನದ ಟಿಕೆಟ್ ಸಿಗದಿದ್ರೆ ತಟಸ್ಥನಾಗಿರುತ್ತೇನೆಂದು ಹೇಳಿದ್ದೆ. ಅದರಂತೆ ನಡೆದುಕೊಂಡಿದ್ದೇನೆ. ನಮ್ಮಿಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷ ರಾಜ್ಯ ಮಟ್ಟದವರೆಗೂ ಹೋಗಿದೆ. ಮುಂದೆ ನನ್ನ ನಡೆ ಏನು ಅನ್ನೋದು ತಿಳಿಸುತ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನ ಕಾದು ನೋಡಿ ಎಂದು ರಾಜಕೀಯ ದಾಳವೊಂದನ್ನ ಹರಿಬಿಟ್ಟಿದ್ದಾರೆ. ನಾನು ಮುಂಚೆನೇ ಹೇಳಿದ್ದೆ, ಅವತ್ತಿನ ಕಾಲಕ್ಕೆ ಅವತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋದು ಇರಲಿಲ್ಲ. ನಮ್ಮೂರಲ್ಲಿ ಸ್ವಲ್ಪ ತೀರಾನೇ ಕಡಿಮೆ ಆಗಿತ್ತು, ಝೀರೋಗೆ ಬಂದಿತ್ತು ಅಂತ ಹೇಳ್ಬೋದು. ಅವತ್ತು ಒಂದು 50 ಜನ ನಾವು ಶುರು ಮಾಡಿದ್ದು ಕಾರ್ಯಕ್ರಮನ. ಇವತ್ತು ಹಲವಾರು ಪಂಚಾಯಿತಿಗಳು ಗೆದ್ವಿ, ಮುನ್ಸಿಪಾಲ್ಟಿ ಗೆದ್ವಿ. ಆ ವಿಶ್ವಾಸದಿಂದ 5 ವರ್ಷ ಶ್ರಮ ಪಟ್ಟಿರೋ ಕಾರ್ಯದಿಂದ ಇವತ್ತು ಕಾಂಗ್ರೆಸ್ಸು ರಾಜ್ಯ ಮಟ್ಟಕ್ಕೇ ಚಿಕ್ಕಬಳ್ಳಾಪುರ ಒಂದು ಕೊಡುಗೆ ಆಗಿದೆ. ಸೊ ಆ ರೀತಿಯಲ್ಲಿ ನಾವು ಎಲ್ಲರೂ ಯಶಸ್ವಿಯಾಗಿದ್ದೀವಿ. ಸದ್ಯಕ್ಕೆ ರಾಜಕೀಯವಾಗಿ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಏನನ ಆಗ್ಬೋದು.
ನಾವು ಸಪೋರ್ಟನ್ನು ಮಾಡ್ಬೋದು, ನಾವು ಬೇರೆ ರೀತಿಯನ್ನು ಆಗ್ಬೋದು. ಮುಂದಕ್ಕೆ ನೋಡೋಣ ನಾವೆಲ್ಲ. ಈ ವೇಳೆ ಹಿರಿಯ ವಕೀಲ ನಾರಾಯಣಸ್ವಾಮಿ, ಟಿಪಿಎಸ್ ಮಾಜಿ ಸದಸ್ಯ ಸತೀಶ್, ನಗರಸಭಾ ಸದಸ್ಯ ಅಂಬರೀಶ್, ನರಸಿಂಹಮೂರ್ತಿ, ಸಂತೋಷ್ ರಾಜ್, ಅಮರಸನಹಳ್ಳಿ ಪ್ರಕಾಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕ್ಷೇತ್ರದ ಪ್ರತಿ ಮನೆಗಳಿಗೆ ನಳ ನೀರಿನ ಸಂಪರ್ಕ ಒದಗಿಸಿ ಶುದ್ಧ ನೀರನ್ನು ಪೂರೈಸಲಾಗುವುದೆಂದು ಶಾಸಕ ಎಸ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಹಾಗೂ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬುಧವಾರ ಜಲಜೀವನ್ ಮಿಷನ್ನ ಪ್ರತಿ ಮನೆಗೆ ನಳ ನೀರು ಹರಿಸುವ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಜಲಜೀವನ್ ಮಿಷನ್ ಯೋಜನೆಯ ಬಗ್ಗೆ ಅಪಪ್ರಚಾರ ಬೇಡ. ನಳ ನೀರಿಗೆ ಮೀಟರ್ ಅಳವಡಿಸುವುದಿಲ್ಲ. ಎಷ್ಟು ಪ್ರಮಾಣದಲ್ಲಿ ನೀರು ಬಳಕೆ ಆಗ್ತಿದೆ ಎಂಬುದಕ್ಕೆ ಮಾತ್ರ ಮೀಟರ್ ಬಳಕೆ ಮಾಡಲಾಗುವುದು. ಆದರೆ ಕೆಲವರು ನಳ ನೀರಿನ ಸರಬರಾಜಿಗೆ ಮೀಟರ್ ಅಳವಡಿಸಿ ಹಣ ವಸೂಲಿ ಮಾಡ್ತಾರೆಂದು ಅಪಪ್ರಚಾರ ಮಾಡ್ತಿದ್ದಾರೆ. ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವುದು ನನ್ನ ಗುರಿ ಎಂದರು. ಮನೆ ಮನೆಗೂ ನಲ್ಲಿ ಹಾಕಿ ನೀರು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಬಡವರಿಗೆ ಮನೆಗೆ ನೀರು ಹೋಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿ ತಂದಿದೆ. ಮೀಟರ್ ಅಳವಡಿಸಿ ಏನಕ್ಕಂದ್ರೆ ಎಷ್ಟು ನೀರು ಉಪಯೋಗ ಮಾಡ್ಕೊತ ಲೆಕ್ಕಕ್ಕೆ ನಾನಿವತ್ತು ಅವ್ರಿಗೆ ಮಾತು ಕೊಡ್ತೀನಿ, ಯಾವುದೇ ಕಾರಣಕ್ಕೆ ₹1 ಹಣ ಯಾರೂ ಕಟ್ಟೋ ಅವಶ್ಯಕತೆ ಇಲ್ಲ. ಇದನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಡೈರೆಕ್ಟ್ ಬೋರಿಂದ ಮನೆಗೆ ಹೋಗೋ ನೀರಲ್ಲ, ಫಿಲ್ಟರ್ ಆಗಿ ಟ್ಯಾಂಕ್ಗೆ ಹೋಗಿ ಟ್ಯಾಂಕಿಂದ ಮನೆಗೆ ಹೋಗುವಂಥ ನೀರು. ಶುದ್ಧ ಕುಡಿಯೋ ನೀರು ಎಷ್ಟು ಚೆನ್ನಾಗಿರುತ್ತೆ ಅದರ ಅರ್ಧರಷ್ಟು ಇದು ಚೆನ್ನಾಗಿರುತ್ತೆ. ತಾಲೂಕಿನ ಪರಗೋಡು ಪಂಚಾಯಿತಿಯ ಪರಗೋಡು ಗ್ರಾಮಕ್ಕೆ 90 ಲಕ್ಷ, ದೇವರೆಡ್ಡಿಪಲ್ಲಿ ಗ್ರಾಮಕ್ಕೆ 60 ಲಕ್ಷ ಸೇರಿದಂತೆ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡಂವಾರಿಪಲ್ಲಿ, ಚಿಗರೆಗುಂಡ್ಲಪಲ್ಲಿ, ಕದಿರನ್ನಗಾರಿಪಲ್ಲಿ, ಸಡ್ಲವಾರಪಲ್ಲಿ, ವಾಲರೆಡ್ಡಿಪಲ್ಲಿ, ಮಾಕಿರೆಡ್ಡಿಪಲ್ಲಿ, ಮೊಟಕಪಲ್ಲಿ ಗ್ರಾಮಗಳಿಗೆ 6 ಕೋಟಿ ವೆಚ್ಚದ ಯೋಜನೆಯ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿದರು. ಪರಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ, ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಶಂಕರಪ್ಪ, ಜಿಲ್ಲಾ ಪಂಚಾಯತ್ ತಾಂತ್ರಿಕ ಇಲಾಖೆಯ ಪ್ರಭಾರ ಎಡಬಲಿ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಕೆನರಾ ಬ್ಯಾಂಕ್ನ ಎಟಿಎಂ ಮೆಷಿನ್ ಅನ್ನೇ ಕದ್ದೊಯ್ದಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಮಂಗಳವಾರ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಎಟಿಎಂ ಕೇಂದ್ರಕ್ಕೆ ಒಳನುಗ್ಗಿರುವ ಕಳ್ಳರು ಎಟಿಎಂ ಮೆಷಿನ್ ಅನ್ನು ಕದ್ದೊಯ್ದಿದ್ದಾರೆ. ಈ ವೇಳೆ ಎಟಿಎಂ ಕೇಂದ್ರದಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ದುಷ್ಕರ್ಮಿಗಳು ಧ್ವಂಸಗೊಳಿಸಿದ್ದಾರೆ. ಸ್ಥಳಕ್ಕೆ ಕೋಲಾರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಭಾಸ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ರಾಜ್ಯದಲ್ಲಿ ಕುರುಬರ ಸಂಘಗಳಿಗೆ ಆನೆ ಬಲ ಬಂದಿದೆ. ಸಂಘಟನೆ ಚಟುವಟಿಕೆಗಳು ಚುರುಕುಗೊಂಡಿವೆ. 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬ ಸಂಘಕ್ಕೆ ಅಧ್ಯಕ್ಷರ ಬದಲಾವಣೆ ಭಾಗ್ಯ ಇವತ್ತು ಕೂಡಿ ಬಂದಿದ್ದು, ನೂತನ ಜಿಲ್ಲಾಧ್ಯಕ್ಷರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಶಿಕ್ಷಣ ಸಂಸ್ಥೆಯ ನಾಗರಾಜ್, ಕಾರ್ಯಾಧ್ಯಕ್ಷರಾಗಿ ಎಲೆಮರೆಸ್ವಾಮಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘಕ್ಕೆ ಕಳೆದ 10 ವರ್ಷಗಳಿಂದ ಮಿಲಿಟರಿ ರಾಮಚಂದ್ರಪ್ಪ ಜಿಲ್ಲಾಧ್ಯಕ್ಷರಾಗಿ ಆಡಳಿತ ನಡೆಸುತ್ತಿದ್ದರು. ಅವರ ಆಡಳಿತಕ್ಕೆ ಸಂಘದಲ್ಲಿಯೇ ವಿರೋಧ ವ್ಯಕ್ತವಾಗಿತ್ತು. 2-3 ಗುಂಪುಗಳಾಗಿ ಸಂಘದ ಚಟುವಟಿಕೆಗಳು ಸ್ಥಗಿತವಾಗಿದ್ವು. ಈಗ ರಾಜ್ಯ ಸರ್ಕಾರದ ಸಿಎಂ ಆಗಿ ಕುಲಬಾಂಧವ ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಅದಕ್ಕಾಗಿ ಕುರುಬ ಸಂಘಗಳಿಗೆ ಆನೆ ಬಲ ಬಂದಿದೆ. ಸಂಘದ ಮುಖಂಡತ್ವಕ್ಕೂ ಬೇಡಿಕೆ ಹೆಚ್ಚಾಗಿದೆ. ಇಂದು ಕುರುಬ ಸಂಘದ ಕಚೇರಿಯಲ್ಲಿ ಮುಖಂಡರು, ರಾಜ್ಯ ಸಂಘದ ನಿರ್ದೇಶಕರು, ಹಾಲಿ ಇದ್ದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸಭೆ ಸೇರಿ ಜಿಲ್ಲಾಧ್ಯಕ್ಷರಾಗಿ ಶಿಡ್ಲಘಟ್ಟ ಮೂಲದ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ, ಶಿಡ್ಲಘಟ್ಟದ ಡಾಲ್ಫಿನ್ ಶಿಕ್ಷಣ ಸಂಸ್ಥೆಯ ನಾಗರಾಜನ್ನ ಆಯ್ಕೆ ಮಾಡಲಾಗಿದ್ದು, ಕಾರ್ಯಾಧ್ಯಕ್ಷರನ್ನಾಗಿ ಎಲೆಮರಿಸ್ವಾಮಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. 20 ವರ್ಷದಿಂದ ಅಧ್ಯಕ್ಷರಾಗಿದ್ದರು ನಮ್ಮ ರಾಮಚಂದ್ರಪ್ಪನವರು. ಅವ್ರ ಪ್ರಯತ್ನ ಬೇಕಾದಷ್ಟು ಮಾಡಿದ್ರು, ಆದರೆ ಕಾರಣಾಂತರದಿಂದ ಏನೂ ಮಾಡೋಕ್ಕಾಗಲಿಲ್ಲ. ಈಗ ನನ್ನನ್ನು ಆ ಜಾಗಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಮರುಸಾಮಣ್ಣವ್ರನ್ನ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ
ಜಿಲ್ಲೆ ನನ್ನ ಕುರುಬಾಂಧವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ವೇಳೆ ಕುರುಬ ಸಂಘದ ಮುಖಂಡರು ನರೇಂದ್ರ ಬಾಬು, ಮುದ್ದೇನಹಳ್ಳಿ ಮೋಹನ್, ಖಜಾಂಚಿ ಲಕ್ಷ್ಮಯ್ಯ, ಜಾತವಾರ ರಾಮಕೃಷ್ಣಪ್ಪ, ರಾಮಚಂದ್ರಪ್ಪ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಖಾಲಿ ಇರುವ ಶಿಕ್ಷಕ, ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಎಸ್ಎಫ್ಐನ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಆಗ್ರಹಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿನ ಮುತ್ಯಾಲಮ್ಮ ದೇವಾಲಯದ ಆವರಣದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಎಸ್ಎಫ್ಐ 8ನೇ ತಾಲೂಕು ಸಮ್ಮೇಳನದಲ್ಲಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮಾತನಾಡಿ, ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜುಗಳಿಗೆ ಆಗಮಿಸಲು ಸಾರಿಗೆ ಬಸ್ ಇಲ್ಲದೆ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡದಿರುವುದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಎನ್ಇಪಿಯನ್ನ ಜಾರಿ ಮಾಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಉಂಟು ಮಾಡಿ ವಿದ್ಯಾರ್ಥಿಗಳ ಜೀವನದ ಮೇಲೆ ಸರ್ಕಾರಗಳು ಚೆಲ್ಲಾಟವಾಡುತ್ತಿದೆ ಎಂದರು. ಮಾತ್ರ ಅವರು ಜನ ಕೂರ್ತಿರ್ತಾರೆ. ಆಮೇಲೆ ನಮ್ಮ ತಾಲೂಕಿಗೆ ಶಿಕ್ಷಕರಿದ್ದಾರ, ನಮ್ಮ ಬಡ ಮಕ್ಕಳು ಓದ್ತಾ ಇದ್ದ ಸ್ಕೂಲಲ್ಲಿ ರೈತರ ಮಕ್ಕಳು ಇದ್ದಾರೆ, ಅವ್ರಿಗೆ ಶಿಕ್ಷಕರಿದ್ದಾರ ಇಲ್ವಾ ಅನ್ನೋದು ಗಮನವೇ ಇಲ್ಲ. ಅವ್ರಿಗೆ ಯಾರು ಬೇಕಾಗಿಲ್ಲ, ಶಿಕ್ಷಕರು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಅವ್ರು ಓಟ್ ಹಾಕ್ಸ್ಕೊಂಡಿದ್ದಾರೆ, ಗೆದ್ಕೊಂಡಿದ್ದಾರೆ, ಮನೆಯಲ್ಲಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಯಾರೇ ಆಗಲಿ ಯಾಕೆ ನೀತಿ ಜಾಸ್ತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಯಾರು ಕೇಳೋದಿಲ್ಲ. ಇವತ್ತು ನಾವು ವಿದ್ಯಾರ್ಥಿಗಳೇ ನಮ್ಮ ಕಷ್ಟ ಸುಖಗಳನ್ನು ನಾವು ಹೋರಾಡ್ಕೋಬೇಕಾದ್ರೆ ನಾವು ಹೋರಾಟನೇ ನಮ್ಮ ಮುಖ್ಯ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಪಿ. ರಾಮನಾಥ್ ಮಾತನಾಡಿ, ಖಾಸಗಿ ಶಾಲಾ ಕಾಲೇಜುಗಳ ಹಾವಳಿಯಿಂದ ಸರ್ಕಾರಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಕಡಿಮೆಯಾಗುತ್ತಾ ಶಿಕ್ಷಣ ಖಾಸಗೀಕರಣವಾಗ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ದಿಲೀಪ್ ಶೆಟ್ಟಿ, ಎಸ್ಎಫ್ಐ ಮಾಜಿ ರಾಜ್ಯ ಸಮಿತಿ ಸದಸ್ಯ ಈಶ್ವರಪ್ಪ, ಮುಖಂಡರಾದ ಶಿವಪ್ಪ, ಶ್ರೀನಿವಾಸ್, ರಮಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ವಿದ್ಯಾರ್ಥಿನಿಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಲ್ಲಲಿ. ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಸರ್ಕಾರದಿಂದ ರೈತರಿಗೆ ಮಂಜೂರಾದ ಭೂಮಿ ರೈತರಿಗೆ ಉಳಿಯಬೇಕೆಂದು ಯುವ ಮುಖಂಡ ಕನಮಂಗಲ ಸಂದೀಪ್ ಮನವಿ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಸಮಾಜದ ನ್ಯಾಯ ಹಾಗೂ ಹಿತಚಿಂತಕ ನಾಗರಿಕರ ಸಂಘದ ವತಿಯಿಂದ ನಡೆದ ರೈತರ ಮೌನ ಪ್ರತಿಭಟನೆಯಲ್ಲಿ ಸಾರ್ವಜನಿಕರಿಗೆ ಸತ್ಯಾಂಶದ ತಿಳುವಳಿಕೆ ಪತ್ರ, ವಸೂಲಿಗಾರರ ದುರಾಸ್ತಿಗಳಿಂದ ಕೂಡಿದ ಅಪಪ್ರಚಾರಕ್ಕೆ ಸಾರ್ವಜನಿಕರು ಬಲಿಯಾಗಬಾರದೆಂಬ ಮನವಿ ಕರಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಅಂಬರೀಶ್ ಅವರಿಗೆ ಸಲ್ಲಿಸಿದ ಬಳಿಕ ಯುವ ಮುಖಂಡ ಕನ್ನಮಂಗಲ ಸಂದೀಪ್ ಮಾತನಾಡಿ, ಪೂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಜಮೀನು ಮಂಜೂರು ಮಾಡಿರುವ ಕ್ರಮ ಸರ್ಕಾರದ ಮಂಜೂರಾತಿ ಕಡತದಲ್ಲಿರುವ ಹಾಗೂ ಅನೇಕ ನ್ಯಾಯಾಲಯಗಳಿಗೆ ಸಲ್ಲಿಸಿರುವ ದಾಖಲೆಗಳ ಪ್ರಕಾರ ರೈತರ ಪರವಾಗಿಯೇ ಜಮೀನು ಮಂಜೂರಾಗಿರುತ್ತದೆ. ಆದರೆ ಕೆಲವರ ಉದ್ದೇಶ ಬೇರೆ ಇದ್ದು ಸ್ಮಶಾನ ಜಾಗ ಬೇಕೆಂದು ಹೇಳಿಕೊಂಡು ರೈತರಿಗೆ ಮಂಜೂರಾಗಿರುವ ಜಮೀನಿನ ಮೇಲೆ ಬಿದ್ದಿದೆ. ಆದರೆ ಸರ್ಕಾರಕ್ಕೆ ಸ್ಮಶಾನದ ಜಾಗ ಗುರುತಿಸಿ ಕೊಡಬೇಕೆಂದು ಒತ್ತಾಯಿಸಬೇಕೇ ವಿನಃ ರೈತರಿಗೆ ಮಂಜೂರಾಗಿರುವ ಜಮೀನಿನ ಮೇಲೆ ಹಾಗೆ ಸಾಧಿಸುತ್ತಿರುವುದು ಸರಿಯಾದ ಕ್ರಮವಲ್ಲ. ರೈತರ ಪರವಾಗಿ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಕನ್ನಮಂಗಲ ನಾಗರಾಜ್, ಪೂಜಾರಿ, ಮಂಜುನಾಥ್, ಮುನಿಯಪ್ಪ, ಪಾರ್ವತಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇಂದು ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಜಿಲ್ಲಾ ಗ್ರಂಥಾಲಯದ ಮುಂಭಾಗದ ಬೀದಿ ಬದಿಯ ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಹಲವು ವರ್ಷಗಳಿಂದ ನಗರದ ಬಿಬಿ ರಸ್ತೆಗೆ ಹೊಂದಿಕೊಂಡಂತಿರುವ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಂಭಾಗ ರಸ್ತೆ ಬದಿಯಲ್ಲಿಟ್ಟುಕೊಂಡಿದ್ದ ಚಾಟ್ಸ್ ಬಂಡಿ, ಹಣ್ಣು, ಕೈಬಳೆ, ಆಟಿಕೆ ಅಂಗಡಿಗಳನ್ನು ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಲ್ಲದೆ ಬೀದಿ ಬದಿ ವ್ಯಾಪಾರಿಗಳ ತಳ್ಳು ಗಾಡಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ 1 ವಾರದ ಹಿಂದೆಯೇ ಖಾಲಿ ಮಾಡುವಂತೆ ಪೌರಾಯುಕ್ತರು ಬೀದಿ ಬದಿ ವ್ಯಾಪಾರಿಗಳಿಗೆ ತಿಳಿಸಿದ್ದರೆಂದು ನಗರಸಭೆ ಅಧಿಕಾರಿ ತಿಳಿಸಿದ್ದಾರೆ. ರಸ್ತೆ ಬದಿ ಮತ್ತು ಫುಟ್ಪಾತ್ ಮೇಲೆ
ಏನು ತಳ್ಳೋ ಗಾಡಿಗಳು ಸ್ಟೇಷನರಿಯಾಗಿ ಹಾಗೇ ಏನು ಇರ್ತಿತ್ತು, ಅದರಿಂದ ಜನಕ್ಕೆ ಅಂದರೆ ಸಾರ್ವಜನಿಕರಿಗೆ ಓಡಾಟಕ್ಕೆಲ್ಲ ತೊಂದರೆ ಆಗ್ತಾಯಿತ್ತು. ಇದರಿಂದ ಅಂದರೆ ಅವ್ರಿಗೆ ಸಾಕಷ್ಟು ಸರಿ ಹೇಳಿದ್ವು, ಈಗಾಗಲೇ ಹೇಳಿದರೂ ಸಹ ಅವರು ಕ್ಲಿಯರ್ ಮಾಡ್ತಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಸುಮಾರು ಒಂದು 10-12 ಗಾಡಿಗಳು ನಮ್ಮ ಲೈಬ್ರರಿ ಮುಂದೆ ಮತ್ತು ಲೈಬ್ರರಿ ಪಕ್ಕದಲ್ಲಿ ಹಾಗೆ ಸ್ಟೇಷನರಿ ಆಗಿದ್ದಂಥ ಗಾಡಿಗಳನ್ನ ಇಲ್ಲಿ ನಗರಸಭೆಗೆ ತೊಗೊಂಬಂದು ಇಲ್ಲಿ ಹಾಕ್ಕೊಂಡಿದ್ವಿ. ಇನ್ನು ನಮಗೆ ಮಾಹಿತಿ ನೀಡದೆಯೇ ಮಾಲು ಸಮೇತ ಗಾಡಿಗಳ ತೆರವಿಗೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆಂದು ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದೀರಾ? ಈ ವ್ಯಾಪಾರವನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ನಾವು ಎಲ್ಲಿಗೆ ಹೋಗಬೇಕೆಂದು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲಿ ವ್ಯಾಪಾರ ಮಾಡ್ಕೊತಾ ಇದ್ರೆ ಎಲ್ಲ ಬಡ್ಡಿಗಳು ಎತ್ತಾಕೊಂಡು ಹೊಂಟಿದ್ರೆ ಅವರೇ ಸಾಲ ಕೊಟ್ಟಿದ್ದಾರಲ್ಲ 50,000, ನಾವ್ ಹೆಂಗ್ ತೀರ್ಸೋದು? ನಾವ್ ಹೆಂಗೆ ಜೀವನ ಮಾಡೋದು? ಎಲ್ಲಿಗೆ ಹೋಗೋದು? ಏನೋ ನಾವು ವಿಷಯ ಕೊಟ್ಬಿಟ್ಟು ಸಾಯಿಸ್ಬಿಡ್ಲಿ ಬಿಡಿ ನಮ್ಮನ್ನ. ಕ್ಯಾಮೆರಾಮನ್ ಅಂಬರೀಶ್ ಜೊತೆಗೆ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಮುರಳೀಕೃಷ್ಣ ಅವರ 27ನೇ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕಿನ ಗೂಳೂರಿನ ಋತು ವೃದ್ಧಾಶ್ರಮದಲ್ಲಿನ ಹಿರಿಯರಿಗೆ ಅನ್ನದಾನ ಹಾಗೂ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಗಳನ್ನು ಮುರಳೀಕೃಷ್ಣ ಅಭಿಮಾನಿಗಳು ಹಂಚಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರಿನ ನಿಡುಮಾಮಿಡಿ ಮಠದ ಮಾನವ ಧರ್ಮದ ಪೀಠದ ಋತು ವೃದ್ಧಾಶ್ರಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಮುರಳೀಕೃಷ್ಣ ಹಾಗೂ ಅವರ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಊಟ ಬಡಿಸಿದ್ರು, ಹಿರಿಯರಿಗೆ ಹಾಟ್ ಬಾಕ್ಸ್ಗಳನ್ನು ವಿತರಿಸಿದ್ರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮಹಿಳಾ, ಪುರುಷರ, ಮಕ್ಕಳ ಹಾಗೂ ಶಸ್ತ್ರಚಿಕಿತ್ಸಾ ವಾರ್ಡ್ಗಳ ಒಳರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಲಾಯಿತು. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷ ಮುರಳೀಕೃಷ್ಣ ಮಾತನಾಡಿ, ಜನ್ಮ ದಿನಾಚರಣೆ ನೆಪವೊಡ್ಡಿ ಯುವಕ ಯುವತಿಯರು ಮೋಜು ಮಸ್ತಿ ಮಾಡಿ ಹಣ ವ್ಯಯ ಮಾಡ್ತಾರೆ. ಆದರೆ ನನ್ನ 27ನೇ ಜನ್ಮ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಣೆ ಮಾಡಲಾಗಿದೆ ಎಂದರು. ನನ್ನ ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮತ್ತು ಒಂದು ಬಾಕ್ಸ್ ವಿತರಣೆ, ಹಾಟ್ ಬಾಕ್ಸ್ ವಿತರಣೆ ಮತ್ತು ಗಿಡಮೂಲಿಕೆಗಳನ್ನು ಮಾಡಿ ನನಗೆ ಮೋದು ಮಸ್ತು ಮಾಡೋಕ್ಕೆ ಇಷ್ಟ ಇಲ್ದಿರ ಈ ರೀತಿ ಒಂದು ನನ್ನ ಅಲ್ಲಿನ ಸೇವೆ, ನನ್ನ ಭಗವಂತನ ಬೇಡ್ಕೊಳ್ಳೋದು ಏನಂದರೆ ಇನ್ನೂ ಹೆಚ್ಚು ಸೇವೆ ಮಾಡೋಕ್ಕೆ ಜನರಿಗೆ ನನಗೊಂದು ಅವಕಾಶ ಕೊಡಲಿ, ಶಕ್ತಿ ಕೊಡಲಿ ಅಂತ ನಾನು. ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸುಷ್ಮಾ, ಹಿರಿಯ ಶುಶ್ರೂಷಕಿ ಮಂಜುಳಾ, ಜನಶಕ್ತಿ ವೇದಿಕೆ ಮುಖಂಡರಾದ ಅಲೀಂ, ನಾಗಾರ್ಜುನ್, ಪ್ರಶಾಂತ್ ಸೇರಿದಂತೆ ಅಭಿಮಾನಿಗಳು ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಯನ್ನ ಖಂಡಿಸಿ ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿ, ಒಂದು ಕೋಮಿನವರನ್ನು ಮೆಚ್ಚಿಸಲು ಈ ದೇಶದ ಸಂಪತ್ತನ್ನು ಭಾಗ ಮಾಡಿ ಆ ಕೋಮಿನವರಿಗೆ ಹಂಚುತ್ತೇವೆಂದು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಈ ದೇಶದ ಜನತೆಯ 100 ವರ್ಷಗಳಿಂದ ರಾಮ ಮಂದಿರ ಕಟ್ಟುವ ಕನಸನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಡೇರಿಸಿದ್ದಾರೆ. ಹಿಂದೂಗಳೆಲ್ಲ ಒಗ್ಗಟ್ಟಾಗುತ್ತಿದ್ದಾರೆಂದು ಕಾಂಗ್ರೆಸ್ಸಿಗರು ರಾಮನ ಬಗ್ಗೆ ಅವಹೇಳನವಾಗಿ ಮಾತನಾಡಲು ಶುರು ಮಾಡಿದ್ದಾರೆ ಹಾಗೂ ರಾಮ ಭಕ್ತರನ್ನು, ಕರೆ ಸೇವಕರನ್ನು ಬಂಧಿಸುವ ಕೆಲಸ ಶುರು ಮಾಡಿದ್ದಾರೆಂದು ಆರೋಪಿಸಿದರು. ಇಷ್ಟು ದಿನ ಒಂದು ಕೋಮಿನವ್ರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡಿ ಒಂದು ಕೋಮಿನವ್ರಿಗೆ ಈ ದೇಶದ ಸಂಪತ್ತನ್ನ ನಾವು ಭಾಗ ಮಾಡ್ತೀರಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಜನತೆ 100 ವರ್ಷಗಳಿಂದ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತ ಒಂದು ಕನಸು ನನ್ಸಾಗ್ತಾ ಇದೆ. ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳಿ ರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಯಾರು ರಾಮ ಭಕ್ತರಿದ್ರು, ಕರಸೇವಕರಿದ್ರು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಅವ್ರನ್ನ ಬಂಧಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ, ವಕೀಲ ವಾಗೇರಿ ನಾರಾಯಣಸ್ವಾಮಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಬಾಲಾಜಿ, ಬಜರಂಗ ದಳದ ಮಾಜಿ ಜಿಲ್ಲಾ ಸಂಚಾಲಕ ಬಾಲಾಜಿ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.
ರೈತರು ಆಧುನಿಕ ಪದ್ಧತಿ ಬಳಸಿಕೊಂಡು ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪವೇ ಜಮೀನಿದ್ದರೂ ಮಿಶ್ರ ಬೆಳೆ ಬೆಳೆಯುವ ಪದ್ಧತಿಯನ್ನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ಅಗ್ರಿ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು 3 ತಿಂಗಳಲ್ಲಿ ಪ್ರಾತ್ಯಕ್ಷಿಕೆ ರೂಪದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ. ಇಡೀ ಗ್ರಾಮದ ಪ್ರತಿಯೊಬ್ಬ ರೈತರ ಜಮೀನು ಮಣ್ಣು ಪರೀಕ್ಷೆ ಮಾಡಿ ಆ ಜಮೀನು ಯಾವ ರೀತಿಯ ಬೆಳೆ, ಎಷ್ಟು ರಾಸಾಯನಿಕಗಳನ್ನ ಬಳಸಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅವರ ಶ್ರಮಕ್ಕೆ ಗ್ರಾಮಸ್ಥರೆಲ್ಲರೂ ಋಣಿಯಾಗಿರಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರದಲ್ಲಿ ಇಂದು ಜಿಕೆವಿಕೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೃಷಿ ವ್ಯವಹಾರ ನಿರ್ವಹಣೆ ಬಿಟೆಕ್ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಕೃಷಿ ಮೇಳ, ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿಯನ್ನ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ, ಪದವೀಧರ ಕೃಷಿ ವಿದ್ಯಾರ್ಥಿಗಳು 3 ತಿಂಗಳಲ್ಲಿ ಬೆಳೆದ ಅಲ್ಪಾವಧಿ ಮತ್ತು ಕೇವಲ 20 ಕುಂಟೆ ಜಮೀನಿನಲ್ಲಿ ಎಷ್ಟೊಂದು ವೆರೈಟಿ ಬೆಳೆಗಳನ್ನು ಬೆಳೆದು ತೋರಿಸಿದ್ದಾರೆ. ಒಂದೇ ಫ್ಲಾಟ್ ಅಲ್ಲಿ 4 ಮಾದರಿ ಕಡಲೆಕಾಯಿ, ಸೂರ್ಯಕಾಂತಿ ಎಣ್ಣೆ ಬೀಜಗಳು, ಹೈನೋದ್ಯಮ ಕುರಿತ ಹಜೋಲಾ, ಸಿರಿಧಾನ್ಯಗಳು, ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ಬೆಳೆದು ತೋರಿಸಿದ್ದಾರೆ. ಅದೇ ಜಮೀನು ಪಕ್ಕದಲ್ಲಿರುವ ಜಮೀನು ಮಾತ್ರ ಏನೂ ಇಲ್ಲದೆ ಬೀಡಾಗಿ ಬಿದ್ದಿದೆ. ಈ ವ್ಯತ್ಯಾಸವನ್ನೇ ನಾವು ಆಧುನಿಕ ಕೃಷಿ ಪದ್ಧತಿಗೆ ಹೋಲಿಕೆ ಮಾಡಿಕೊಳ್ಳಬಹುದೆಂದು ವಿದ್ಯಾರ್ಥಿಗಳು ತಮ್ಮ ಟಾಸ್ಕ್ ಅನ್ನ ಪೂರ್ಣಗೊಳಿಸಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ಹಾಗೆಯೇ ಕೃಷಿಗೆ ಸಂಬಂಧಪಟ್ಟಂತೆ ಸರ್ಕಾರ ಬಿಡುಗಡೆಗೊಳಿಸಿರುವ ಫ್ರೂಟ್ ಐಡಿಯಲ್ಲಿ ರೈತರು ತಮ್ಮ ವಿವರಗಳನ್ನು ನೋಂದಾಯಿಸಿಕೊಳ್ಳಬೇಕು. ಅಂತಹ ಆನ್ಲೈನ್ ನೋಂದಣಿ ಕಾರ್ಯದಲ್ಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ಈ ಫ್ರೂಟ್ಸ್ ಐಡಿಯೇ ಮುಂದಿನ ದಿನಗಳಲ್ಲಿ ರೈತರಿಗೆ, ಸಣ್ಣ ಹಿಡುವಳಿದಾರರಿಗೆ ಸರ್ಕಾರ ಸೌಲಭ್ಯ ಪಡೆದುಕೊಳ್ಳಲು ಅನುಕೂಲವಾಗಲಿದೆ ಎಂದರು. ನಾವು ಜನಸಂಖ್ಯೆ ಹೆಣ್ಣು ಎಷ್ಟು ಜನ ಇದ್ದಾರೆ, ಗಂಡು ಎಷ್ಟು ಜನ ಇದ್ದಾರೆ, ರೈತ ವರ್ಗದವರು ಎಷ್ಟು ಜನ ಇದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರ ಹಿಡುವಳಿ ಜಮೀನು ಎಷ್ಟೆಷ್ಟಿದೆ, ಯಾವ್ಯಾವ ಒಂದು ಬೆಳೆ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ, ಎಲ್ಲಿ ತಾಂತ್ರಿಕ ತೊಂದರೆಗಳು ಇವರಿಗೆ ಒದಗಿ ಬರ್ತಾ ಇದ್ದಾವೆ, ಹಾಗೆಯೇ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ಸರ್ಕಾರದಿಂದ ಸಿಗ್ತಕ್ಕಂಥ ಏನು ಸವಲತ್ತುಗಳಿದ್ದಾವೆ ಅದನ್ನೆಲ್ಲ ಪಡ್ಕೊಳ್ತಕ್ಕಂಥ ವಿಷಯದಲ್ಲಿ ಫ್ರೂಟ್ಸ್ ಐಡಿ ಅಂತ ಏನು ನಾವೀಗ ಮಾಡಿದ್ವಿ, ಸರ್ಕಾರ ಮಾಡಿದೆ, ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಕನಿಷ್ಠ ಮಟ್ಟದಲ್ಲಿತ್ತು. ಈಗ ಅದು ಇಡೀ ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿ ನಾವು ಫ್ರೂಟ್ಸ್ ಐಡಿಯನ್ನು ಮಾಡೋದ್ರಲ್ಲಿ ಸಾಧನೆಯನ್ನ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾ ಕುಮಾರಿ, ಕೃಷಿ ಜಂಟಿ ನಿರ್ದೇಶಕಿ ಜಾವಿದಾ ಖಾನಂ, ತೋಟಗಾರಿಕೆ ಇಲಾಖೆ ಡಿಡಿ ಗಾಯತ್ರಿ, ಪಂಚಾಯಿತಿ ಅಧ್ಯಕ್ಷ ದೇವೇಂದ್ರ, ಉಪಾಧ್ಯಕ್ಷ ಧನುಷ್ ಸೇರಿದಂತೆ ಕೃಷಿ ಪದವೀಧರ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೌರ್ಜನ್ಯಕ್ಕೊಳಗಾಗಿ ಶಿಕ್ಷಣದಿಂದ ವಂಚಿತರಾದ ಅನೇಕ ಮಹಿಳೆಯರ ಪಾಲಿಗೆ ಶಿಕ್ಷಣದ ಕ್ರಾಂತಿಯನ್ನು ಬರೆದ ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಎಂದು ಸಾವಿತ್ರಿಬಾಯಿ ಫುಲೆ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷೆ ರವಿಕಲಾ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದ ಮಹಾಬೋಧಿಸತ್ವ ವಸತಿ ಶಾಲೆಯ ಆವರಣದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ 192ನೇ ಜನ್ಮ ದಿನೋತ್ಸವದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಸಾವಿತ್ರಿಬಾಯಿ ಫುಲೆ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷೆ ರವಿಕಲಾ, ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕು, ಅವರ ಮಾರ್ಗದಲ್ಲಿ ನಡೆಯುವಂತಾಗಬೇಕು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಸಹ ಪುರುಷರಷ್ಟೇ ಸಮಾನರು ಎಂಬುದನ್ನು ಶಿಕ್ಷಣದ ಮೂಲಕ ಸಮಾಜದ ಕಣ್ತೆರೆಸಿದ ಮಹಾನ್ ನಾಯಕಿ ಸಾವಿತ್ರಿಬಾಯಿ ಫುಲೆ ಅವರಾಗಿದ್ದಾರೆ. ಅಜ್ಞಾನದ ಬದುಕಿನಲ್ಲಿ ಜ್ಞಾನದ ಜ್ಯೋತಿಯನ್ನು ತಂದ ಹೆಗ್ಗಳಿಕೆ ಇವರದ್ದು ಎಂದು ಹೇಳಿದರು. ಫುಲೆ ಅವರ ಜನ್ಮದಿನೋತ್ಸವದ ಅಂಗವಾಗಿ ನಮ್ಮ ಪಾತ್ರ ಏನು, ನಾವೇನು ಅವರ ಉದ್ದೇಶಗಳನ್ನು ತಿಳ್ಕೋಬೇಕು, ಅವರ ಮಾರ್ಗದಲ್ಲಿ ನಾವು ನಡಿಬೇಕು. ಯಾಕೆಂದರೆ ಇಲ್ಲಿ ಗಂಡು ಹೆಣ್ಣು ಎರಡು ಸಮಾನ, 50-50 ರಿಸರ್ವೇಷನ್ ಇದೆ. ಸೊ ಹಾಗಾಗಿ ಸಾವಿತ್ರಿಬಾಯಿ ಫುಲೆ ಅವರು ಅಪ್ಪಟ ಅವ್ರಿಗೆ ಎಜುಕೇಷನ್ ಇಲ್ಲ, ಶಾಲೆ ಗಂಧನೇ ಗೊತ್ತಿಲ್ಲ. ಅವರು ಗೊತ್ತಾ, ಜನವರಿ 3, 1831 ಅವರು ಜನಿಸ್ತಾರೆ. ಅವರು ಒಂದು ಹೂವಾಡಿಗರ ಆಗಿನ ಕಾಲದಲ್ಲಿ ಫುಲೆಯವರ ಒಂದು ಮನೆತನದಲ್ಲಿ, ಅಂದರೆ ನಾವೆಲ್ಲ ಈಗ ಕ್ಯಾಸ್ಟ್ಗಳನ್ನ ವಿಂಗಡಣೆ ಮಾಡ್ತೀರಿ, ಹಿಂದಿನ ಕಾಲದಲ್ಲಿ
ಅವರವರ ಕುಲ ಕಸುಬನ್ನ ಹಿಡಿದು ಅವರಿಗೆ ಮನೆತನದ ಒಂದು ಜಾತಿ ವ್ಯವಸ್ಥೆನ ಕಟ್ತಿದ್ರು. ರಾಷ್ಟ್ರೀಯ ಮೂಲ ನಿವಾಸಿ ಸಂಘದ ರಾಜ್ಯ ಸಂಚಾಲಕ ವಕೀಲ ಸಿದ್ಧಾರ್ಥ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮೂಲ ನಿವಾಸಿ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ಅರುಂಧತಿ, ಟ್ರಸ್ಟ್ನ ಉಪಾಧ್ಯಕ್ಷೆ ನೇತ್ರಾವತಿ, ಸದಸ್ಯರಾದ ಲಕ್ಷ್ಮಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೆಆರ್ಎಸ್ ಪಕ್ಷವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಸ್ಥಾನಗಳಲ್ಲೂ ಸ್ಪರ್ಧಿಸಲಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿಯ ಜಿಲ್ಲಾಧ್ಯಕ್ಷ ಎವಿ ಮಹೇಶ್ ಹೇಳಿದರು. ಮಾಲೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಮಹೇಶ್ ಮಾತನಾಡಿ, ರಾಜ್ಯದ 28 ಸ್ಥಾನಗಳಲ್ಲಿ ಕೆಆರ್ಎಸ್ ಪಕ್ಷದಿಂದ ಅಭ್ಯರ್ಥಿಗಳು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಆಕಾಂಕ್ಷಿ ಅಭ್ಯರ್ಥಿಗಳ ಸಂದರ್ಶನವು ಇದೇ ಜನವರಿ 6 ಮತ್ತು 7ರಂದು ಪಕ್ಷದ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ. ಆಸಕ್ತರು ಸಂದರ್ಶನಕ್ಕೆ ಹಾಜರಾಗಬಹುದಾಗಿದೆ. ಪಕ್ಷದ ಹಾಲಿ ಸದಸ್ಯರಾಗಿರುವವರಿಗೆ 5,000 ಹಾಗೂ ಹೊಸದಾಗಿ ಪಕ್ಷ ಸೇರಿ ಸಂದರ್ಶನಕ್ಕೆ ಹಾಜರಾಗುವವರಿಗೆ 10,000 ಸಂದರ್ಶನ ಶುಲ್ಕವಿರಲಿದೆ. ಸಂದರ್ಶನದ ನಂತರ ರಾಜ್ಯ ಸಮಿತಿಯು ಸಂಭಾವ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂಭಾವ್ಯ ಅಭ್ಯರ್ಥಿಗಳು ಎಂದು ಘೋಷಿಸಲಿದೆ ಎಂದರು. ಲೋಕಸಭಾ ಚುನಾವಣೆ ಇನ್ನೇನು 3 ತಿಂಗಳಲ್ಲಿ ಬಂದಿದೆ. ಆ ಲೋಕಸಭಾ ಚುನಾವಣೆಗೆ ನಮ್ಮ ಕೆಆರ್ಎಸ್ ಪಕ್ಷದಿಂದ 28 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಲಿದೆ. ಇದೇ 6ನೇ ತಾರೀಕು 7ನೇ ತಾರೀಕು ಜನವರಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಹಾಲಿ ಸದಸ್ಯರಿಗೆ 5,000 ಶುಲ್ಕವನ್ನು ನಿಗದಿಪಡಿಸಿದೆ. ಹೊಸದಾಗಿ ಸದಸ್ಯತ್ವವನ್ನು ಪಡೆದುಕೊಂಡು ಸಂದರ್ಶನಕ್ಕೆ ಬಂದವರಿಗೆ 10,000 ಶುಲ್ಕವನ್ನು ನಿಗದಿಪಡಿಸಿದೆ. ಹಾಗಾಗಿ ಯಾರೆಲ್ಲ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಆಕಾಂಕ್ಷಿಗಳಿದ್ದಾರೋ ಆ ಒಂದು ಸಂದರ್ಶನಕ್ಕೆ ಬಂದು ಪಾಲ್ಗೊಳ್ಳಬಹುದು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ರಾಜಪಾಲ್, ರಾಜ್ಯ ಯುವ ಘಟಕ ಕಾರ್ಯದರ್ಶಿ ವೆಂಕಟೇಶ್, ಯುವ ಧ್ವನಿ ತಾಲೂಕು ಉಪಾಧ್ಯಕ್ಷ ಡೇವಿಡ್ ಮತ್ತಿತರರು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಶ್ರೀರಾಮ ಎಲ್ಲರಿಗೂ ಬೇಕಾದ ದೇವರು. ಶ್ರೀರಾಮನ ವಿಚಾರದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ. ಧರ್ಮ ಬೇರೆ, ರಾಜಕಾರಣ ಬೇರೆ. ರಾಮರಾಜ್ಯ ಕಲ್ಪನೆ ಬಗ್ಗೆ ನಾವು ಕೂಡ ಮಾತನಾಡಿದ್ದೇವೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನೆಗೆ ಆಗಮಿಸಿದ ಸಂದರ್ಭದಲ್ಲಿ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಗೋದ್ರಾ ಹತ್ಯಾಕಾಂಡ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿ ಬಿಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆಯಾಗಿದೆ. ಈ ಬಗ್ಗೆ ನನಗೆ ಹಾಗೂ ಗೃಹ ಇಲಾಖೆಗೂ ಯಾವುದೇ ಮಾಹಿತಿ ಇಲ್ಲ. ಅವರ ಹೇಳಿಕೆಯನ್ನು ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಎಂದು ತಿಳಿಸಿದರು. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ರಾಜಕೀಯ ಕಾರ್ಯಕ್ರಮ ಆಗಬಾರದು. ಶ್ರೀರಾಮ ಎಲ್ಲರಿಗೂ ಬೇಕಾದವನು. ನಾವು ಕೂಡ ರಾಮರಾಜ್ಯದ ಬಗ್ಗೆ ಮಾತನಾಡಿದ್ದೇವೆ. ಆಗಿನ ಕಾಲದಲ್ಲಿ ಶ್ರೀರಾಮ ಉತ್ತಮ ಆಡಳಿತ ನೀಡಿದ್ದರಿಂದ ರಾಮರಾಜ್ಯ ಎಂದು ಕರೆದಿದ್ದಾರೆ. ರಾಮ ಎಲ್ಲರಿಗೂ ಸೇರಿದವನು. ರಾಮನ ವಿಚಾರದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ನಮಗೆ ನೋಡಿ, ಶ್ರೀರಾಮ ಎಲ್ಲರಿಗೂ ಬೇಕಾದವನಲ್ವೇನ್ರಿ? ರಾಮ ಒಳ್ಳೆಯ ಆಡಳಿತ ಮಾಡಿದ. ಆ ಕಾಲದಲ್ಲಿ ಶ್ರೀರಾಮ ಒಳ್ಳೆಯ ಆಡಳಿತ ಮಾಡಿದ್ದ. ಅದಕ್ಕೆ ಶ್ರೀರಾಮ ಮಾಡಿದ್ದಕ್ಕೇನೆ ಅದಕ್ಕೆ ರಾಮರಾಜ್ಯ ಅಂತ ಕರೆದ್ರು. ನಾವು ರಾಮರಾಜ್ಯ ಆಗಬೇಕು ಅಂತ ಅನೇಕ ಸಂದರ್ಭದಲ್ಲಿ ಭಾಷಣಗಳು ಮಾಡಿರ್ತೀವಿ. ಹಾಗಾಗಿ ನಮಗೆ ಎಲ್ಲರಿಗೂ ರಾಮ ಸೇರಿದವನಾದ್ರಿಂದ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ನಾನು ಹೇಳ್ತೇನೆ. ಬಂಗಾರಪೇಟೆಯ ಬೂದಿಕೋಟೆಯಲ್ಲಿ ನೂತನ ಪೊಲೀಸ್ ಠಾಣೆ ಉದ್ಘಾಟನಾ ಕಾರ್ಯಕ್ರಮದ ಗೃಹ ಸಚಿವರ ವೇದಿಕೆ ಬಳಿ ಹಾವು ಕಾಣಿಸಿಕೊಂಡು ಕೆಲ ಕಾಲ ಸ್ಥಳದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿದ ಘಟನೆ ನಡೆದಿದೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ.
ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಇದೇ ತಿಂಗಳ 7ರಂದು ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಾರ್ಯಕ್ರಮಗಳ ಕುರಿತು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಅರ್ಚಕರು ರಮೇಶ್, ಕಾರ್ಯಕ್ರಮಕ್ಕೆ ಶೃಂಗೇರಿ ಶಾರದಾ ಪೀಠಾಧೀಶರಾದ ಭಾರತೀ ತೀರ್ಥ ಸ್ವಾಮಿಗಳು, ವಿಧುಶೇಖರ ಭಾರತಿ ಮಹಾಸ್ವಾಮಿ, ಬೆಲಗೂರು ಶ್ರೀ ಕ್ಷೇತ್ರ ಮಾರುತಿ ಪೀಠ ವಿಜಯ ಮಾರುತಿ ಶರ್ಮಾರ್ಜಿ, ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಂಸ್ಕೃತ ಪಂಡಿತ ಎಸ್ ರಂಗನಾಥ್ ಆಗಮಿಸುವರು ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಮುಖಂಡ ಮಾಡ್ರನ್ ಶಿವು ಅಲಿಯಾಸ್ ಶಿವಕುಮಾರ್ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ INTUC ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಷ್ಟ್ರಾಧ್ಯಕ್ಷ ಸ್ವಾಮಿನಾಥ್ ಜೈಸ್ವಾಲ್ ಆದೇಶ ಹೊರಡಿಸಿದ್ದಾರೆ. ಶಿವಕುಮಾರ್ ಅವರು ಹಿಂದೆ ನಗರದ 6ನೇ ವಾರ್ಡ್ಗೆ ನಗರಸಭಾ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡಿದ್ದರು. ಜೆಡಿಎಸ್ ಪಕ್ಷದಲ್ಲಿದ್ದ ಮಾಡ್ರನ್ ಶಿವು ನಂತರ ಮಾಜಿ ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರಿದ್ದರು. ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ರು. 1991ರಿಂದ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಸಹಕರಿಸಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 4 ಜನ MLAಗಳ ಗೆಲುವಿಗೆ ಕೆಲಸ ಮಾಡಿದ್ದ ಮಾಡ್ರನ್ ಶಿವು ಎಂದು ಹೆಸರುವಾಸಿಯಾಗಿರುವ ಇವರನ್ನು ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕ ಆಗಿರುವ ಇಂಟೆಕ್ ಫೆಡರೇಷನ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ. ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನಾಚರಣೆಯ ಅಂಗವಾಗಿ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರ, ಸಿಹಿ ವಿತರಿಸಿ ಜನ್ಮದಿನವನ್ನು ಆಚರಿಸಲಾಯಿತು. ಈ ವೇಳೆ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಕುಮಾರ್, ಮುಖಂಡರಾದ ಬೆಟ್ಟೇನಹಳ್ಳಿ ಮುನಿರಾಜ್, ಕೇಶವಮೂರ್ತಿ, ಕೂರ್ಲಪ್ಪ, ಜನಾರ್ದನ್ ಸೇರಿದಂತೆ ಶಾಲಾ ಮುಖ್ಯ ಶಿಕ್ಷಕ ಗೋವಿಂದರಾಜು ಮತ್ತಿತರರು ಮಕ್ಕಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರಸೇವಕರ ಹಳೆಯ ಪ್ರಕರಣಗಳಿಗೆ ಮರುಜೀವ ನೀಡಿ ಬಂಧಿಸುತ್ತಿರುವ ಕ್ರಮ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಚಿಂತಾಮಣಿ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳ ಅಸ್ವಸ್ಥಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ FSL ಸ್ಫೋಟಕ ವರದಿ ಬಹಿರಂಗ, ಇಡ್ಲಿಯಲ್ಲಿ ತ್ಯಾಜ್ಯ ಬೆರೆಸಿದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕೌಟುಂಬಿಕ ಕಲಹ, ಪೆಟ್ರೋಲ್ ಸುರಿದು 2ನೇ ಹೆಂಡತಿ ಕೊಲೆ ಮಾಡಿದ ಪತಿರಾಯ, ಬೆಂಕಿಯ ಕೆನ್ನಾಲಿಗೆಗೆ ತಾನು ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಟ. ಟೊಮ್ಯಾಟೊ ಬೆಲೆ ಏರಿಕೆಯಾಗುತ್ತಿದ್ದಂತೆ ಮತ್ತೊಂದೆಡೆ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳು, ರೈತರಿಗೆ ಸಂಕಷ್ಟ ತಂದ ಖದೀಮರು. ಕೆಪಿಸಿಸಿ ಸದಸ್ಯ ವಿನಯ್ ಶಾಮ್ರಿಂದ ಸ್ಫೋಟಕ ಹೇಳಿಕೆ, ಲೋಕಸಭೆ ಚುನಾವಣೆಗೆ ನನ್ನ ನಿಲುವು ಬಗ್ಗೆ ಶೀಘ್ರದಲ್ಲೇ ಪ್ರಕಟಿಸುತ್ತೇನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.